ನಮಸ್ಕಾರ ಕರ್ನಾಟಕ. ಈ ಇನ್ಸ್ಪೆಕ್ಟರ್ ಗೋವಿಂದರಾಜನ ಚೀರಾಟ, ಅವನ ಹುಚ್ಚಾಟ ಜೊತೆಲಿ ಅವನ ಈ ಗೋವಿಂದ KPR ಗಾರ್ಡ್ದ ಇನ್ಸ್ಪೆಕ್ಟರ್ ಗೋವಿಂದನ ಒಂದು ಸಂಭಾಷಣೆ, ಯಾರು ಆರೋಪಿ ಮೇಲೆ ಸುಳ್ಳು ಕೇಸನ್ನು ದಾಖಲಿಸ್ದ. ಆಮೇಲೆ ಈ ಇಡೀ ಪ್ರಕರಣ ಏನಿದೆಯಲ್ಲ, ಒಂದು ಅಕ್ರಮ ಚೀಟಿ ದಂಧೆ ವ್ಯವಹಾರ. ಅಂದರೆ ಮನೆ ಹತ್ರ ಇರುವಂಥವ್ರು ಒಂದಷ್ಟು ಜನ ಸೇರಿಕೊಂಡು ಒಂದು ಲೈಸೆನ್ಸ್ ಇಲ್ಲದೆ ಒಂದು ಚೀಟಿಯನ್ನು ಹಾಕ್ಕೊಂಡು ಅದರಲ್ಲಿ ಯಾರೋ ಒಬ್ಬರು ಮೋಸ ಮಾಡಿದಾಗ ಇದು KPR ಗಾರ್ಡ್ದ ಇನ್ಸ್ಪೆಕ್ಟ್ರ್ ಮಟ್ಟಕ್ಕೆ ಹೋಗಿ ಅಲ್ಲಿ FIR ಆಗಿದ್ರೆ ಅಲ್ಲಿಂದ ACP ಹತ್ರ ಹೋಗಿ ಅಲ್ಲಿಂದ DCP ಹತ್ರ ಹೋಗಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟು ಧೈರ್ಯವಾಗಿ ಒಬ್ಬ ಇನ್ಸ್ಪೆಕ್ಟರು 1 ಕೋಟಿ ರೂಪಾಯಿ ಡೀಲನ್ನು ಕೇಳಿಕೊಂಡು 1 ಕೋಟಿ ರೂಪಾಯಿ ಲಂಚ, ಅದರಲ್ಲಿ 1 ಲಕ್ಷ ಇಸ್ಕೊಂಡು ಇನ್ನು 4 ಲಕ್ಷವನ್ನು 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಕೊಡಬೇಕು ಅಂತ ಹೇಳ್ದಂಥ ಒಂದು ಸಂಭಾಷಣೆ ದಯಮಾಡಿ ನೀವೆಲ್ಲ ಕೇಳಿಸ್ಕೊಬೇಕು. ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ, ಬದ್ಲು ತಡಿಯೋ. ಯಾಕ ನಿಂಗೆ ಅರ್ಜೆಂಟೇನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಅದೇ ಬರಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಇದೀನಿ, ಬರ್ತೀನಿ. ಆಯ್ತು, ಇಲ್ಲೇ ACP ಸಾಹೇಬ್ ಇವತ್ತು ಅಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಕರೆಸ್ಕೊಂಡಿದೀನಿ. ಸರಿ, ಅಷ್ಟೇ. ಆಯ್ತು, ಈಗ ನೋಡಿ, ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ, ನನಗ್ ಬೇಜಾರಾಯ್ತು ಇವತ್ತು. ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ಉಳಿಸ್ಕೋಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ 1 ವರ್ಷ ಇರ್ತಾರೆ. ನಾನು ವಿಶ್ವಾಸಕ್ಕೆ ತಗೊಂಡು 1 ವರ್ಷ ಅಲ್ಲ, ಇಲ್ಲ ಇವ್ರು ಹೊಸದಾಗಿದ್ದಾರೆ ACP ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು. ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್, ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನಾನು ಹತ್ರ ಮಾಡಕ್ ಹೋಗಲ್ಲ, ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ, ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಏನ್ ಮಾಡ್ಕೋಬೇಕಾರೆ ಹೇಳ್ಬಿಟ್ಟು ಹೋಗಿ. ಒಂದಾಯ್ತು 26ಕ್ಕೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ಪಾರ್ಲಿಮೆಂಟಿನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರೇ, ರಾಹುಲ್ ಗಾಂಧಿ जी देखिए ना, 3 साल हो गया ये DK शिवकुमार को इंचार्ज देके बेंगलोर को. इतना करप्शन ज़्यादा हो गया ना, इतना भ्रष्टाचार ज़्यादा हो गया ना. आप तो पार्लियामेंट में संविधान दिखा के अपने आप को लोगों को सेवा करने का दिखावट करते हैं, बट इधर 3 साल से बेंगलोर में DK शिवकुमार इंचार्ज है. इतना भ्रष्टाचार है कि स्पेशली पुलिस डिपार्टमेंट ने झूठा केस लगा के ना करोड़ लूट रहे हैं आपका सरकार में. आप इस DK शिवकुमार को क्यों नहीं निकालते बेंगलुरु के इंचार्ज में? ये लुटोरों का एक समय में ये गार्डन सिटी था, अब ये लुटोरों का बेंगलुरु हो गया है. जब से ये DK शिवकुमार इंचार्ज लिया है, जब से ये होम मिनिस्टर परमेश्वर दोनों इतना लापरवाही है, दोनों इतना केयरलेस है, दोनों को एडमिनिस्ट्रेशन में इतना भ्रष्टाचार चल रहा है ना, पता नहीं आपको ये सब मैंने आपका कान पे गिर पे है कि नहीं, बट दोनों का एडमिनिस्ट्रेशन में इतना भ्रष्टाचार हो रहा है. हर एक दिन एक इंस्पेक्टर पकड़ा जा रहा है. ओके, कोई रेप केस के लिए पकड़ा जा रहा है, कोई ATM का डकैती में पकड़ा जा रहा है, कोई तो रिश्वत लेने का पकड़ा जा रहा है, कोई तो डिमांड करके पकड़ा जा रहा है. ऐसे हर एक दिन पुलिस चोर का जो पुलिस रखवाला करना चाहिए, वो चोरों का काम करके पकड़ रहे हैं. कर्नाटक राज्यದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರೇ, ಈ DK ಶಿವಕುಮಾರನಿಗೆ ಬೆಂಗಳೂರು ಇನ್ಚಾರ್ಜ್ ಕೊಟ್ಟು ಯಾವ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ. ಒಬ್ಬ ಅನ್ಕೇಪಬಲ್ ಪರ್ಸನ್ ಪರಮೇಶ್ವರು ಕರ್ನಾಟಕ ರಾಜ್ಯದ ಹೋಮ್ ಮಂತ್ರಿ ಅಂತ ಹೇಳ್ತಾರೆ. ಏನೇ ವಿಚಾರ ಕೇಳಿದ್ರು ನನಗೆ ಗೊತ್ತಿಲ್ಲ, ನೋಡ್ತೀನಿ, ಕೇಳ್ತೀನಿ, ವಿಚಾರಿಸ್ತೀನಿ, ಇಷ್ಟು ಬಿಟ್ಟರೆ ಒಬ್ಬ ಅನ್ಕೇಪಬಲ್ ಪರ್ಸನ್ ಜಸ್ಟ್ ಬಿಕಾಸ್ ಆತನಿಗೆ ಯಾವುದೋ ಒಂದು ಮಂತ್ರಿ ಕೊಡಬೇಕು ಅಂತೇಳಿ ಕರ್ಕೊಂಬಂದು ಹೋಮ್ ಮಿನಿಸ್ಟ್ರ್ ಕೊಟ್ಟಿದ್ದೀರಾ. ಇಸ್ ಸಚ್ ಎ ಇನ್ಕೇಪಬಲ್ ಪರ್ಸನ್. ಸಾಲು ಪೊಲೀಸರು ವೇದಿಗೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ? ಜನ ನಿಮಗೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದು ಇಷ್ಟು ಗಲೀಜು ಮಾಡಲಿಕ್ಕೆ. ಬೆಂಗಳೂರಿಗೆ DK ಶಿವಕುಮಾರ್ ಇನ್ಚಾರ್ಜ್ ಆದ ಮೇಲೆ ಪೊಲೀಸ್ ಇಲಾಖೆ
ಪೋಲಿಗಳ ಇಲಾಖೆ ಆಗಿದೆ, ಭ್ರಷ್ಟರ ಇಲಾಖೆ ಆಗಿದೆ. ವಾಟ್ ಯು ಥಿಂಕ್? ಈ ಎಂಟೈರ್ ನಡೀತಾ ಇರುವಂಥ ಭ್ರಷ್ಟಾಚಾರಕ್ಕೆ ಬೆಂಗಳೂರಿನ ಇನ್ಚಾರ್ಜ್ ಆಗಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ ಅಂತನಾ? ಗೊತ್ತಿದ್ದು ಇದೆಲ್ಲ ಹೇಗೆ ನಡೀತಾ ಇದೆ, ಗೊತ್ತಿದ್ದು ನಡೀತಾ ಇದೆ ಅಂತಂದಮೇಲೆ ಈ ಒಂದು ಡಿ ಕೆ ಶಿವಕುಮಾರ್ನ ಯಾಕೆ ನೀವು ಕೆಳಗಡೆ ಇಳಿಸ್ತಾ ಇಲ್ಲ? ಆಮೇಲೆ ಈ ಒಂದು ಸಂಭಾಷಣೆ ನೋಡಿಬೇಕು ಅಂತಂದರೆ ಸಾರ್ವಜನಿಕರು 7 ಕೋಟಿ ಕನ್ನಡಿಗರು ನೋಡಬೇಕು. ಈ ಸಂಭಾಷಣೆಯಲ್ಲಿ ಈ ಒಬ್ಬ ಬೇವರ್ಸಿ ಇನ್ಸ್ಪೆಕ್ಟರ್ ಗೋವಿಂದ ACP ಹೆಸರು ಹೇಳ್ತಾನೆ. ಒಬ್ಬ ACP, ಒಬ್ಬ DCP, ಪೊಲೀಸ್ ಕಮಿಷನರು, ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲದ್ರೆ ಇಷ್ಟು ದೊಡ್ಡ ದಂಧೆಗಳು ಪೊಲೀಸ್ ಇಲಾಖೆಯಲ್ಲಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ದೇ ಆರ್ ಆಲ್ ಇಂಟರ್ಲಿಂಕ್ಡ್. ಇವರೆಲ್ಲರೂ ಅಷ್ಟೇ ಇವರು ಲೂಟಿ ಮಾಡುವಂಥ ಹಣವನ್ನು ಮೇಲೆವರೆಗೂ ಹಂಚ್ತಾರೆ. ಇಂಥ ವ್ಯಕ್ತಿಗಳನ್ನು ಬೆಂಗಳೂರು ಇನ್ಚಾರ್ಜ್ ಆಗಿ ಮಡಗಿರುವಂಥ ಕಾಂಗ್ರೆಸ್ ಕಾರ್ಯಕ್ಕೆ ನಿಜವಾಗ್ಲೂ ನಿಮಗೆ ಬುದ್ಧಿ ಇಲ್ವಾ? ಮೇಯಕ್ಕೆ ಬೆಂಗಳೂರೇ ಬೇಕಾಗಿತ್ತ? ಈ ಬೆಂಗಳೂರನ್ನ ಸರ್ವನಾಶ, ಈ ಬೆಂಗಳೂರನ್ನು ರೋಡ್ಗಳು ಕಿತ್ತೋಗಿದೆ. ಪೊಲೀಸ್ ಇಲಾಖೆ ಪೋಲಿಗಳ ಇಲಾಖೆ ಆಗಿದೆ. ಪ್ರತಿದಿನ ಒಬ್ಬ ಪೊಲೀಸು ಬೀದಿಗೆ ಬರ್ತಾನೆ, ಲಂಚ ತಗೊಂಡು, ATM ದರೋಡೆ ಮಾಡಿಕೊಂಡು, ಲಾಡಿ ಬಿಚ್ಕೊಂಡು. ಆದರೂ ಕೂಡ ಈ ಬೆಂಗಳೂರಿನಲ್ಲಿ ಈ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆದಮೇಲೆ ದ ಬ್ಯಾಂಗ್ಳೂರ್ ಇಸ್ ಬಿಕಮ್ ವರ್ಸ್ಟ್ ಪಾರ್ಟ್. ಇಷ್ಟೆಲ್ಲ ಹೇಳುತ್ತಾ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವಾಗ ಬುದ್ಧಿ ಕಲಿಯುತ್ತೆ ಈ ಪೊಲೀಸ್ ಇಲಾಖೆ? ಜನ ತಿರುಗಿ ಬೀಳೋವರೆಗೂ ನೀವು ಯಾರೂ ಬುದ್ಧಿ ಕಲಿಯಲ್ಲವಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಕುರ್ಚಿ ಶಾಶ್ವತ ಅಲ್ಲ. ಪರಮೇಶ್ವರ್, ನಿಮ್ಮ ಕುರ್ಚಿ ಶಾಶ್ವತ ಅಲ್ಲ. ಡಿ ಕೆ ಶಿವಕುಮಾರ್, ನಿನ್ನ ಇನ್ಚಾರ್ಜ್ ಶಾಶ್ವತ ಅಲ್ಲ. ನಿನ್ನ ಇನ್ಚಾರ್ಜಲ್ಲಿ ಬೆಂಗಳೂರಲ್ಲಿ ಇಷ್ಟರ ಮಟ್ಟಿಗೆ ಪೊಲೀಸರು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂದರೆ ದೇರ್ ಓಪನ್ಲಿ ಲೂಟಿಂಗ್ ದ ಪೀಪಲ್. ಡಕಾಯಿತಿ ಮಾಡ್ತಾಯಿದ್ದಾರೆ, ಕಳ್ತನ ಮಾಡ್ತಾಯಿದ್ದಾರೆ, ಬೆದರಿಕೆ ಆಗ್ತಾಯಿದ್ದಾರೆ, ಸುಳ್ಳು ಕೇಸುಗಳು ಹಾಕಿ ಲೂಟಿಂಗ್ ಮಾಡ್ತಾಯಿದ್ದಾರೆ. ಜನ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕೋದು, ಅವ್ರನ್ನ ಕೋರ್ಟ್ಗೆ ಅಲಿಸೋದು, ಅವ್ರ ಮನೆಗಳ ಹತ್ರ ಹೋಗೋದು. ಈ ಕೆಲಸ ಮಾಡೋಕ್ಕೋಸ್ಕರನ ಕಾಂಗ್ರೆಸ್ ಅವ್ರಿಗೆ ಜನ ಓಟ್ ಕೊಟ್ಟಿದ್ದು. ಈ KP ಅಗ್ರಹಾರದ ಇನ್ಸ್ಪೆಕ್ಟರ್ನ ಸುತ್ತ ಅವನ ಮೇಲಧಿಕಾರಿ ಇರುವಂಥ ACP ಇದ್ದಾನೆ, DCP ಇದ್ದಾನೆ, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಇದರಲ್ಲಿ ಇದ್ದಾರ. ಎಲ್ಲದ್ರ ಬಗ್ಗೆನೂ ತನಿಖೆ ಆಗಬೇಕಾಗಿದೆ. ಯಾಕಂದರೆ ಪೊಲೀಸ್ ಆ ಒಂದು ಇನ್ಸ್ಪೆಕ್ಟರ್ ಗೋವಿಂದರಾಜನ ಕನ್ವರ್ಸೇಷನಲ್ಲಿ ACP ಹೆಸರು ಬರುತ್ತೆ, DCP ಹೆಸರು ಬರುತ್ತೆ. ಯಾರು ಗೊತ್ತು? ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಇದೆಲ್ಲ ಗೊತ್ತಿರ್ಬೋದು. ಯಾಕೆ ಗೊತ್ತಿಲ್ಲದ್ರೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯನಾ? ಹೌ ಕ್ಯಾನ್ ಯು ಬಿ ಇರ್ರೆಸ್ಪಾನ್ಸಿಬಲ್? ಪೊಲೀಸ್ ಕಮಿಷನರ್ ಆಗಿ ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಲಿಕ್ಕೆ ಸಾಧ್ಯ? ಹೋಮ್ ಮಿನಿಸ್ಟರ್ ಆಗಿ ಕಣ್ಮುಚ್ಕೊಂಡು ಮಲ್ಕೊಳಕ್ಕೋಸ್ಕರನ ಈ ಪರಮೇಶ್ವರ್ಗೆ ಜಾಗ ಕೊಟ್ಟಿರೋದು. ಬೆಂಗಳೂರು ಇನ್ಚಾರ್ಜ್ ಆಗ್ಬಿಟ್ರೆ ಬರೀ ಇದನ್ನೆಲ್ಲ ನಡೀತಾ ಇದ್ದರೆ ನಾವು ಬರೀ ಬೆಂಗಳೂರು ಇನ್ಚಾರ್ಜ್ ಬೇಕು. ಆದರೆ ಬೆಂಗಳೂರು ಇನ್ಚಾರ್ಜಲ್ಲಿ ಡಿ ಕೆ ಶಿವಕುಮಾರನ ಇನ್ಚಾರ್ಜಲ್ಲಿ ಭ್ರಷ್ಟಾಚಾರ, ಆಡಳಿತ ಎಷ್ಟರ ಮಟ್ಟಿಗೆ ಕುಸಿದು ಬಿದ್ದಿದೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ನಿದ್ದೆ ಮಾಡ್ತಾ ಇದೆಯಾ? ಇನ್ನು ಎಷ್ಟು ದಿನ ಡಿ ಕೆ ಶಿವಕುಮಾರ್ ಕೈಗೆ ಈ ಒಂದು ಬೆಂಗಳೂರನ್ನ ಕೊಟ್ಟು ಈ ರೀತಿ ಲೂಟಿಕೋರರು ಪ್ರತಿದಿನ ಜಾಸ್ತಿ ಆಗ್ತಾ ಇದೆಯಲ್ಲ? ಕಾಂಗ್ರೆಸ್ ಗೌರ್ಮೆಂಟ್ಗೆ ಜವಾಬ್ದಾರಿ ಇಲ್ವಾ? ಸಿದ್ದರಾಮಯ್ಯ ನಿಮಗೆ ಜವಾಬ್ದಾರಿ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಜವಾಬ್ದಾರಿ ಇಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮಗೆ ಜವಾಬ್ದಾರಿ ಇಲ್ವಾ? ಅಲ್ರಿ, ನೀವೆಲ್ಲ ಸೇಫಾಗಿ ಇಂಪೋರ್ಟೆಡ್ ಕಾರುಗಳಲ್ಲಿ ಓಡ್ಕೊಂಡು ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡ್ತೀರ. ಸಾಮಾನ್ಯ ಜನರನ್ನ ಕಿತ್ತು ತಿಂತಾ ಇರೋವಂಥ ಈ ವ್ಯವಸ್ಥೆ, ಭ್ರಷ್ಟರು, ಪೊಲೀಸ್ ಇಲಾಖೆ ಪ್ರತಿದಿನ 100 ಸುಳ್ಳು ಕೇಸುಗಳನ್ನು ಈ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಪೊಲೀಸರು ಹಾಕಿ ಲೂಟಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ. ಇಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ. ಸೀಮಂತ್ ಕುಮಾರ್, ಯಾಕೆ ಸೀಮಂತ್ ಕುಮಾರನ್ನು ಯಾಕೆ ಕಿತ್ತು ಬಿಸಾಕ್ತಾ ಇಲ್ಲ? ವೈ ಕಾಂಟ್ ಯು ರಿಮೂವ್ ದಿಸ್ ಸೀಮಂತ್ ಕುಮಾರ್? ಯಾವ ಆಡಳಿತ? ಯಾಕೆ ಈ ಪರಮೇಶ್ವರ್ನ ಯಾಕೆ ಕಿತ್ತು ಬಿಸಾಕೋಕ್ಕಾಗೋದಿಲ್ಲ? ಒಬ್ಬ ಅನ್ಕೇಪಬಲ್ ಪರ್ಸನ್ ಈಸ್ ಬಿಕಮ್ ಎ ಹೋಮ್ ಮಿನಿಸ್ಟರ್. ನಾಚಿಕೆ ಆಗಲ್ವಾ? ಇದೆಲ್ಲ ನಡೀತಾ ಇರೋದು ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ. ಈ ಡಿ ಕೆ ಶಿವಕುಮಾರನ ಆಡಳಿತದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತದೆಯಲ್ಲ, ಈ ಡಿ ಕೆ ಶಿವಕುಮಾರ್ ಮೇಲೆ ಕ್ರಮ ಆಗಲ್ವಾ? ಕರ್ನಾಟಕ ಕೇಳ್ತಾ ಇದೆ. ನಾನು ನಿಮ್ಮ ರೋಗಿ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ಜನರು ಯಾವತ್ತು ತಿರುಗಿ ಬೀಳ್ತಾರೋ, ಒಟ್ಟಿನಲ್ಲಿ ಬೀಳ್ತಾರೆ, ಆವತ್ತು ನೀವೆಲ್ಲ ನಿಮಗೆ ಶಾಪ ಹಾಕ್ಕೊಳ್ತೀರಾ ಅಂತ ಈ ಮೂಲಕ ಹೇಳ್ತಾ ನಾನು ಅಡ್ವೊಕೇಟ್ ಜಗದೀಶ್. ಯಾಕೆಂದರೆ ಜನರು ಈ ದೇಶದ ಕಾನೂನು ಸಂವಿಧಾನವನ್ನು ನಂಬಿ ಸುಮ್ಮನೆ ಇದ್ದಾರೆ. ಯಾವತ್ತಾದರೂ ಜನ ತಿರುಗಿ ಬಿದ್ದರೆ ಈ ಒಂದು ವ್ಯವಸ್ಥೆನೇ ಹಳ್ಳಾಡೋಗುತ್ತೆ. ನಮಗೂ ಕೂಡ ಜನ ವಿಡೋನು ಬೇರೆ ಬೇರೆ ದೇಶಗಳನ್ನು ನೋಡಿದಾಗ ನಮಗೂ ಭಯ ಆಗುತ್ತೆ, ಎಂಥ ದುರ್ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಚೀರಾಡೋ ಗೋವಿಂದರಾಜ, ಚೀರಾಡೋ. ನನಗೆ ಗೊತ್ತು, BTV ಅವರು ಹಾಕಿದರು, 1 ಕೋಟಿ ರೂಪಾಯಿ ಲಂಚ ಕೊಟ್ಟು ಅಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಂಬಂದಂತೆ. ಈಗ ಲಂಚಕ್ಕೆ ಭಿಕ್ಷೆ ಬೇಡಿ ತಗಲಾಕ್ ಮಾಡಿದೆ. ಕಿರ್ಚು